ಇಲ್ಲ ನಾಗಣ್ಣ, ಏನಾಗಿದೆ ಅಕ್ವಿಜೇಷನ್ ಅದು ಕಾನೂನು ಪ್ರಕಾರ ಕೆಲವು ಪ್ರಾಜೆಕ್ಟ್ಗಳಿಗೆ 100% ಲ್ಯಾಂಡ್ ಅನ್ನು ಅವರೇ ಕೊಡಬೇಕು. ಪ್ರಾಜೆಕ್ಟ್ ಅಲ್ಲೂ ಕೂಡ ಒಂದಷ್ಟು ಕೊಡೋದಿದೆ, 50% ಇದು ಕೊಡಬೇಕು, ಅದು ಕೊಡಬೇಕು. ಅದು ಕೇಳ್ತಾ ಇಲ್ಲ ನಾವು. ಅಕ್ವಿಜೇಷನ್ ಮಾಡಿ ಅಟ್ಲೀಸ್ಟ್ ಪ್ರೋಸೆಸ್ ಶುರು ಮಾಡಿ. ನೀವು 50% ಆಮೇಲೆ ನಿಧಾನಕ್ಕೆ ಮಾಡೋಣ, ಪ್ರಾಜೆಕ್ಟ್ ತಗೊಳ್ತೀವಿ ನಾವು ಅಂತಂದ್ರೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಇಲ್ಲ. ಈಗೋ ಪ್ರಾಬ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಎಲ್ಲ ಒಂದ್ ಕಡೆ ನಮ್ಮನ್ನ ಅವ್ರಿಗೆ ಬೇರೆ ಗೊತ್ತಿಲ್ಲ. ಜನರು ಸುಳ್ಳು ಹೇಳೋದೇ ಅವರು ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ. ದುಡ್ಡಿದ್ರೆ ಯಾಕಪ್ಪ ಈ ಪರಿಸ್ಥಿತಿಗೆ ಬರ್ತಾಯಿತ್ತು? ನಮ್ಗೆ ಯಾಕೆ ಮಾಡ್ಬೇಕಾಗಿತ್ತು ಅವರು? ನಾನು ಭಾರತ ಸರ್ಕಾರದಲ್ಲಿ ನಾನು ಹೇಳಿದೆ, ನಮ್ಮಲ್ಲಿ ಕುಮಾರಸ್ವಾಮಿ ಇವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ, ಬಟ್ ಸ್ಟೀಲ್ ಮಂತ್ರಿಗಳಾಗಿದ್ದಾರೆ. 1,000 ಕೋಟಿ ರೂಪಾಯಿ ಕೆಲಸ ಮಾಡ್ಬೇಕಾದ್ರೆ 1,000 ಕೋಟಿ ರೂಪಾಯಿಂದ ಸಂಪನ್ಮೂಲ ಇದ್ರೆ ಮಾತ್ರನೇ. ಅವ್ರ ಹತ್ರ 100 ರೂಪಾಯಿ ಇದ್ರೆ 10 ಲಕ್ಷ ಅಲ್ಲ, 100 ಕೋಟಿ 200 ಕೋಟಿ 300 ಕೋಟಿಗೆ ಹಾಕಿ ಎಲ್ಲ ಕೂಡ ಎಲ್ಲ ಒಂದು ಕಡೆ ಸತ್ಯಾನಾಶ ಆಗೋ ಕೆಲಸ ಆಗಿದೆ. ಆದ್ರಿಂದ ಭಾರತ ಸರ್ಕಾರ ರೈಲ್ವೆ ಇಲಾಖೆ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ಹೊಸ ಯೋಜನೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಯಲಹಂಕದ ಹತ್ರ 6,000 ಕೋಟಿ ರೂಪಾಯಿನಲ್ಲಿ ಮಂಜು ಅವ್ರ ನಮ್ಮ ಏನ್ ಮಾಡ್ತಾ ಇರೋದು, ನಾವು 6 ಕೋಟಿ ಲಾಜಿಸ್ಟಿಕ್ ಪಾರ್ಕ್ ಏನದು ಇದ್ರೊಳಗೆ ಯಲಹಂಕ ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡ್ತಾ ಇದೀವಿ. ನೀವು ನಂಬೋದಿಲ್ಲ, ಅದು ಯಾವ ರೀತಿ ಬರ್ತಾ ಇದೆ ಅಂದ್ರೆ ಅಮೆರಿಕ ಮತ್ತೆ ಚೈನಾ ಮತ್ತೆ ಬೇರೆ ಬೇರೆ ಜಪಾನಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ನಾವೇ ಸ್ವತಃ ರೂಢಿಸಿ ನಮ್ಮ ಅಧಿಕಾರಿಗಳು ಮಾಡಿ ಒಂದ್ರ ಮೇಲೆ ಒಂದು ಈ ತರ 3-4 ಅಂತಸ್ತಲ್ಲಿ ಟ್ರೈನ್ಗಳು ಹೋಗೋದು, ಅದು ರಿಪೇರಿ, ಮತ್ತೊಂದು ಕ್ಲೀನಿಂಗು. ನೀವು ಇನ್ನೊಂದು 1.5-2 ವರ್ಷದಲ್ಲಿ ಭಾರತ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಈ ಒಂದು ಇದನ್ನ ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡಿ ಮಾಡ್ತಾ ಇದ್ದಾರೋ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಮಾಡ್ತಕ್ಕಂಥ ಯೋಜನೆ ಮಾಡಿದ್ದೀವಿ. ಇವತ್ತಿನ ನಿಮ್ಮ ಮುಖ್ಯವಾದ ಯೋಜನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಂದು ಚಿಂತನೆ ಏನಿತ್ತು, ಆ ಚಿಂತನೆಗೆ ರೈಲ್ವೆ ಇಲಾಖೆ ಅವ್ರ ಜೊತೆ ಕೈ ಜೋಡಿಸಿದ್ರಿಂದ ನಮಗೂ ಕೂಡ ಸಾಕಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕಾಯ್ತು. ಈ ತರದ ವಿನೂತನ ಕಾರ್ಯಕ್ರಮಗಳು ಅಲ್ಲಲ್ಲೇ ನಡೆದಾಗ ಅಧಿಕಾರಿಗಳಿಗೆ ಅವ್ರ ಜೊತೆಲಿ ಬಂದ್ಬಿಟ್ರೆ ಎಷ್ಟು 10 ವರ್ಷ 15 ವರ್ಷ 8 ವರ್ಷ 4 ವರ್ಷ 3 ವರ್ಷದ ಸಣ್ಣ ಕಡತಗಳು ಎಲ್ಲ ಒಂದು ಸಣ್ಣ ಇನ್ಫಾರ್ಮೇಶನ್ಗೋಸ್ಕರ ನಿಂತೋಗ್ತಾ ಇದ್ದು, ಇಂಥವೆಲ್ಲವೂ ಕೂಡ ಇವತ್ತು ಕ್ಲಿಯರ್ ಆಗ್ತಕ್ಕಂಥದಕ್ಕೆ ಅನುವಾಗಿದೆ. ಇದು ಒಂದು ಒಳ್ಳೆಯ ಉತ್ತಮವಾದ ಬೆಳವಣಿಗೆ. ರಾಜ್ಯದ ಜನರಿಗೆ ರೈಲ್ವೆ ಇಲಾಖೆ ವಿನೂತನ ಯೋಜನೆ ಜೊತೆಯಲ್ಲಿ ರೈಲ್ವೆ ಕೂಡ ಒಂದು ಸ್ನೇಹದ ಸಂಕೇತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳಾಗ್ತದೆ. ಏನಾದರೂ ಇದ್ರೆ ನನಗನ್ನಿಸ್ತದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟರ್ಮಿನಲ್ಲು ವಿಶ್ವದಲ್ಲೇ 4ನೇದು 5ನೇದು ಆಯ್ತದೆ. नहीं साहब 12 क्या क्या रहे ना प्लेटफॉर्म 12 आ रहे 14 आ रहे 12 आ रहे 14 16 16 ಇದು ಪ್ಲಾಟ್ಫಾರ್ಮ್ಗಳು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ಇನ್ನು 40-50 ವರ್ಷಗಳು ಕಳೆದ್ರೂ ಕೂಡ ಜನರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಡೀ ವಿಶ್ವದಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಕೊಟ್ಟಂತ ಆದ್ಯತೆಯನ್ನ ಕರ್ನಾಟಕ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಒಂದ್ ನಿಮಿಷ ಅಪ್ಪ, ಆ ಪುಣ್ಯಾತ್ಮರಿಗೆ ಹೇಳಿ ಅದ್ ಯಾವ್ದು ಕೊಟ್ಟಿಲ್ಲ ಏನು ಅಂತ ಡೀಟೇಲ್ ಕೊಟ್ರೆ ನಾನು ಡೆಲ್ಲಿಲೇ ಇರ್ತೀನಿ. ನನ್ಗೆ ಹೆಂಗಿದ್ರು ಕೆಲಸ ಇಲ್ಲ ಅಂತ ಅವ್ರು ಹೇಳೋರಲ್ಲ, ಆ ಕೆಲಸ ನಾವು ಮಾಡ್ತೀವಿ. ನಿಮ್ ಕೈಲಂತೂ ಮಾಡಕ್ತಿದೀವಿ. ಎಷ್ಟು ಮಟ್ಟಿಗೆ ದೊಡ್ಡವರು ಇದ್ದೀರಾ ಇಲ್ಲ, ನಾನು ಕೆಟ್ಟ ಭಾಷೆಯಲ್ಲಿ ಹೇಳ್ಬಾರ್ದು, ಅದಕ್ಕೆ ಅರ್ಹತೆ ಇದೆಯಲ್ಲೋ ಗೊತ್ತಿಲ್ಲ, ನಾವಂತೂ ಮಾಡ್ತೀವಿ. ಒಂದು ಸತ್ಯ, ಯಾವುದೇ ಇಲಾಖೆಯಲ್ಲಿ ನಮ್ಮಿಂದ ಯಾವುದು ನಿಲ್ಲಿಸಿಲ್ಲ. ಹೇಳಿ ನಾಗರಾಜ್. ಎಂತ ದೊಡ್ಡ ಕೆಲಸಗಳಿರಪ್ಪ, ಅಲ್ಲ ತಂದೆ ಅವ್ರ ಹೊಟ್ಟೆ ತುಂಬಾ ಬರೀ ದ್ವೇಷ ಇಟ್ಕೊಂಡು ತಕತೈ ಅಂತ ಅನ್ಬೇಕಾದ್ರೆ ಆಗ್ತಾ ಇರೋ ಎಲ್ಲ ಕೆಲಸ ನೋಡಿನೇ ಅವ್ರು ತಡ್ಕೊಳಕ್ ಆಗ್ತಾ ಇಲ್ಲ. ಸದ್ಯ ಅವ್ರಿಗೆ ಏನು ಆಘಾತ ಆಗಿಲ್ವಲ್ಲ, ಅದಕ್ಕೆ ನಾವು ಖುಷಿ ಪಡೋಣ. ಅವ್ರು ಮಾತಾಡೋದೇ ಅವ್ರ ಜೀವನನೇ ಅದು, ಅವ್ರ ಲೈಫೇ ಅದು. ಅವ್ರು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವ್ರ ಹತ್ರ ಏನಾಗಿದೆ, ಕ್ಯಾಬಿನೆಟ್ ಬೇರೆ ಡಬ್ಬ ಖಾಲಿಯಾಗಿದೆ, ಹಣ ಇಲ್ಲ, ಎಲ್ಲ ಒಂದ್ ಕಡೆ ಸುಳ್ಳು ಹೇಳ್ಬೇಕಾಗಿದೆ. ಆ ಸುಳ್ಳನ್ನೇ ಮನೆ ಮಾಡ್ಕೊಂಡಿದ್ದಾರೆ, ಅದಾಗ್ತಾ ಇಲ್ಲ. ಇನ್ಯಾರು ಹೇಳ್ಬೇಕು? ರಾಜ್ಯದ ಮುಖ್ಯಮಂತ್ರಿಗಳು ಯಾರ ಮೇಲೆ ಹಾಕ್ಬೇಕು? ಕುಮಾರಸ್ವಾಮಿ ಮೇಲೆ ಹಾಕ್ಬೇಕು, ಸೋಮಣ್ಣ. ಯಾಕಂದ್ರೆ ನಾವು ಗೊತ್ತಿದೆಯಲ್ಲ, ಎಲ್ಲ ಒಟ್ಟಿಗೆ ಇದ್ದಾರಲ್ಲ ಒಂದೇ ಗಡ್ಡಿಲಿ, ನಮ್ಮ ಗಡ್ಡಿಲೇ ಇದ್ದವ್ರು ತಾನೆ ಅವರು.
ಹಂಗಾಗಿ ಅವ್ರದ್ದು ಏನು ಎತ್ತ ಎಲ್ಲ ಮಾಹಿತಿ ಪೂರ್ತಿ ನಮ್ಮ ಹತ್ರ ಇರೋದ್ರಿಂದ ನಮಗೆ ಕೇಳ್ತಾರಲ್ವ ತಮ್ಮಣ್ಣವ್ರೆ. ಹಾಗಾಗಿ ಅವ್ರಿಗೆ ಏನೇನು ಉಳಿದಿಲ್ಲಪ್ಪ. ಥ್ಯಾಂಕ್ ಯು. ನೋಡಿ, ಕಾಮನ್ ಪ್ರಾಬ್ಲಮ್ಮು ನಮ್ಮಲ್ಲಿ ಜನರಲ್ ಬೋಗಿಗಳಲ್ಲಿ ಸಾಕಷ್ಟು ಜನ ಇದಾಗ್ತಾ ಇದೆ. ನಮ್ಮಲ್ಲಿ ಇವಾಗ 3 ಏನೋ ಮೆಮೊ ಟ್ರೈನ್ಗಳು ಓಡ್ತಾ ಇದೆ. ಐ ಥಿಂಕ್ ನಡೀತಾ ಇದೆ. ಇನ್ನೂ ಒಂದು 3 ಕೊಡ್ತಾ ಇದ್ದೀವಿ ನಾವು. ಮತ್ತೆ ಇನ್ನೊಂದು ಸಂತೋಷ ಸುದ್ದಿ, 110 ಕಿಲೋಮೀಟರ್ ಇತ್ತು ನಮ್ದು 1 ಗಂಟೆಗೆ ಸ್ಪೀಡು. ಅದನ್ನ 130ಕ್ಕೆ ಇನ್ಕ್ರೀಸ್ ಮಾಡಿದ್ದೀವಿ. ರೈಲ್ವೆ ಇಲಾಖೆಗೆ ನೀವೆಲ್ಲ ಜೋರಾಗಿ ಒಂದ್ಸಾರಿ ಚಪ್ಪಾಳೆ ತಟ್ಟು, ತಪ್ಪೇನಲ್ಲ. ಎಂತ ಒಳ್ಳೆ ಕಾರ್ಯಕ್ರಮ ಅಂದ್ರೆ 110ರಿಂದ 130 ಕಿಲೋಮೀಟರ್ 1 ಗಂಟೆಯಲ್ಲಿ ಮೈಸೂರಿಗೆ ಹೋಗ್ತೀರಿ. ಇವಾಗ ಈಗಾಗಲೇ ಕೆಲ ಮಾಡಿದ್ದೀವಿ. ಟ್ರಯಲ್ ಬೇಸಿಸ್ ಶುರು ಆಗ್ತಾ ಇದೆ. ಅದಲ್ದಿರ ನಾವು ರೇಕನ್ನ ಜಾಸ್ತಿ ಮಾಡಿ ಮೆಮೊ ಟ್ರೈನ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಈ ಕೆಲಸ ಶುರು ಆಗೋದ್ರಿಂದ ಅಶೋಕಪುರಂ ಸ್ಟೇಷನ್ ಅನ್ನ ತುಂಬಾ ಜಾಸ್ತಿ ಉಪಯೋಗಿಸ್ಕೊಳ್ತೀವಿ. ಅಪ್ಪ ದರ್ಕ ಬಿಟ್ಬಿಟ್ಟವ್ರೆ ಕಣ, ನಾನೇನಾರು ಮಾಡ್ಬೇಕು? ಒಂದು ನಿಮಿಷ ತಾಳಿ. ರೈಲ್ವೆ ಇಲಾಖೆಯವರು ಆ ಥರ ಏನು ಹೇಳಿಲ್ಲ. ಪ್ರತಾಪ್ ಸಿಂಹ ಸಾಹೇಬರು ಲೋಕಸಭಾ ಸದಸ್ಯರಾಗಿದ್ದಾಗ ಸರ್ವೆ ಮಾಡಿ ಫಸ್ಟ್ ಟೈಮ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ರೀಸರ್ವೆಗೆ ಹಾಕ್ಸಿದ್ರು. ರೀಸರ್ವೆನಲ್ಲಿ ಬಂದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ ನಮ್ಮ ಸರ್ಕಾರ ಇದ್ದಾಗ ಪತ್ರ ಬರೆದ್ರು, ನಾವು ಅಕ್ವಿಜೇಷನ್ ಮಾಡ್ಕೊಡ್ತೀವಿ ಅಂತ. ಕರೆಕ್ಟ್. ಅದಾದ್ಮೇಲೆ ಈ ಸರ್ಕಾರ ಬಂದ್ಮೇಲೆ ಯಾವಾಗ ನಾವು ತಲೆತ್ತಿನಾಗ ಜಾಸ್ತಿ ಮಾಡಿದೆ, ಅವಾಗ ಏನ್ ಮಾಡಿದ್ರು, ನಮ್ಮ ಹತ್ರ ಫಂಡ್ ಇಲ್ಲ, ಅದನ್ನ ನಾವು ಇವಾಗ ಮಾಡಕ್ ಬರೋದಿಲ್ಲ ಪ್ರಾಜೆಕ್ಟ್ ಅಂದ್ರು. ಅದೇ ರೀತಿ ಚಾಮರಾಜನಗರದ್ದು ಕೂಡ. ಎಸ್, ಐ ಆಮ್ ಪ್ರಿಪೇರ್. ತಂದೆ ಏನು ಆಗೋದಿಲ್ಲ ಗುರು, ಏನು ಆಗೋದಿಲ್ಲ. ಅವ್ರಿಗೆ ಸಂದೇಶ ಹೋಗ್ತದೆ. ನೀವು ಏನೇನ್ ಮಾಡಿದಿರೋ, ನಿಮ್ದು ನಿಷ್ಕ್ರಿಯ ಸರ್ಕಾರ, ಭ್ರಷ್ಟಾಚಾರದ ಕೂಪಮಂಡೂಕ, ಸ್ವಜನ ಪಕ್ಷಪಾತ ಮಾಡಿ ಜನರನ್ನೆಲ್ಲ ಸುಳ್ಳು ಹೇಳಿ ಮಾಡಿದ್ರಿ. ಎಲ್ಲ ಒಂದ್ ಕಡೆ ಒಂದು ಸಮಾಜವನ್ನ ಮುಂದಿಟ್ಕೊಂಡು ಆ ಸಮಾಜಕ್ಕೂ ಕೂಡ ಚಳ್ಳೆಣ್ಣೆ ತಿಳಿಸಿದ್ರಿ. ಕಿವಿಗೆ ಹೂವು ಇಡೋದು ಬೆಡ್ಲು ತಲೆಗೂ ಇಟ್ರಿ, ಕಿವಿಗೂ ಇಟ್ರಿ, ಎಲ್ಲಕ್ಕೂ ಇಟ್ಟಿದ್ದೀರಿ. ಆದ್ರಿಂದ ನೀವು ಸಾಕು, ನಿಮ್ದು ಅರ್ಹತೆ ಆಗೋಗಿದೆ, ದಯವಿಟ್ಟು ನೀವು ಮನೆಗೆ ಹೋಗಿ ಅಂತ ಅನ್ನೋದನ್ನ ನಾವ್ಯಾರು ಕೇಳಿಸ್ತಾ ಇಲ್ಲ. ಕಾಂಗ್ರೆಸ್ನವರು ಓಟ್ ಹಾಕವ್ರೆ, ಎಲ್ಲರೂ ಓಟ್ ಹಾಕವ್ರೆ. 2 ಕಡೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ NDA ಅಭ್ಯರ್ಥಿ ಬಾಗಲಕೋಟೆಯಲ್ಲೂ ಗೆಲ್ತಾರೆ, ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ. ನಾವಿಬ್ರು ಕೂಡ ಹೋಗಿದ್ದು. ಒಂದು ಸಂತೋಷ ನನಗೆ, ಅಲ್ಪಸಂಖ್ಯಾತರ ತೀರ್ಮಾನ ಅದೇ ರೀತಿ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಎಲೆಕ್ಷನ್ಗೆ ಬರ್ತಾರ ಇಲ್ಲೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ವರ್ಷ ಯಾಮಾರಿಸಿದ್ರು ಅವ್ರನ್ನ. ಇನ್ಮೇಲೆ ಅವರು ಕೂಡ ಯಾಮಾರೋದಿಲ್ಲ ಅನ್ನುವ ಸಂದೇಶವನ್ನು ಕೊಡಬೇಕು ಅನ್ನೋದಾದ್ರೆ ಈ ಚುನಾವಣೆಯಲ್ಲಿ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನೋ ಅಚಲವಾದ ನಂಬಿಕೆ ನಂದಾಗಿದೆ. ಥ್ಯಾಂಕ್ ಯು ಬ್ರದರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.